ಏನ್ರ ಹುಡುಗ್ರ ನೀವು ಏನೇನಕ್ ಮಾಡ್ಕೊಂತ ಇದೀರ? ಏನೇನ್ ಅರ್ಥ ಇದೆಯೇನ್ರೋ ನಿಮ್ಗೆ? ಬರೀ ಪೌಡರ್ಗಳು ತಿನ್ಕೊಂಡೆ ನೀವು ಬಾಡಿ ಬಸ್ರಲ್ಲ. ಆವಾಗಿನ ಬಾಡಿ ನೋಡು ಈಗ್ಲೂ ಹೆಂಗೈತೆ ಅಂತ. ಅವಾಗೆಲ್ಲ ಬರೀ ಹಿಟ್ಟಿನ ಮುದ್ದೆ, ಅವರ ಕಾಳು ಸಾರು, ತಾಕತ್ತು. ವಾರಕ್ಕೊಂದ್ಸತಿ ಕಾಲ್ ಸೂಪು, ಚಿಕನ್ನು, ಮಟನ್ನು ತಿನ್ಕೊಂಡ್ ಬಂದಿರೋ ದೇಹ ಇದು, ಗೊತ್ತಾ? ಬರೀ 20 ಪುಷಪ್ ಹೊಡೆಯೋದು ಕಲ್ತಿರಲ್ರಲ್ಲ. ನಾವೆಲ್ಲ ಏನ್ ಗೊತ್ತಾ, ಆ ಟೈಮಲ್ಲೇ 1000 ಪುಷಪ್, 1000 ಪುಲ್ ಅಪ್, 1000 ಬಸ್ಕಿ ಡೈಲಿ ಮಾಡ್ತಾ ಇದ್ವು. ಅಲ್ಲಾಡ್ತಿರಲ್ಲ, ನೆಲಕ್ಕೆ ಕಾಲು ಹಿಂಗ್ ಇಟ್ಬಿಟ್ರೆ ರಾವಣ ಬಂದ್ರು ಅಲ್ಲಾಡ್ಸಕ್ ಆಯ್ತಿರಲ್ಲ. ಹಂಗಿರೋದು ಮಜಬೂತಾಗಿತ್ತು ನಮ್ದು ದೇಹ. ಅಂದ್ರೆ ಪೌಡ್ರಿಗೆ ಹಾಲು ಕುಡ್ಕೊಂಡ್ ಬೆಳ್ಕೊಂಡ್ ನೀವು ಈಗ್ಲೂ ಪೌಡ್ರ್ ಕುಡಿತೀರಲ್ಲ ಬಾಡಿ ಬರ್ಸೋದಿಕ್ಕೆ. ವಯಸ್ಸಾಗಿದ್ರು ನೀವೆಲ್ಲ ಹೆಂಗಿದ್ದೀವಿ ಕಟ್ ಮಸ್ತೆಗೆ. ಹೇಳದ್ನಲ್ವಾ, ಅವರ ಮಾಡ್ಬೇಕು ಡೈಲಿ. ಬಗ್ಬೇಕು, ತುಂಬಾನು ಬಗ್ಬೇಡ್ದು, ತುಂಬಾನು ಎದೊಳ್ಬೇಡ್ದು, ಮಧ್ಯದಲ್ಲೇ ಇಷ್ಟು ಮಾಡ್ಬೇಕು. ಮಂಡಿ ಗಟ್ಟಿ ಇರ್ಬೇಕು. ಸೊಂಟ ಬಿದ್ದೋಗ್ಬಿಡ್ತದಿಲ್ಲ ಅಂದ್ರೆ ಫುಲ್ ಕೆಳಗಡೆಗೆ ಹೋಗ್ಬೇಕು. ಹಂಗೆ ರೋಡ್ಗೆ ಒಂದ್ ಜಿಮ್ ಬಂದೈತೆ. ಯಾರಿಗೂ ಏನು ಎಕ್ಸರ್ಸೈಸ್ ಮಾಡಕ್ ಬರಲ್ಲ, ಎಂತದು ಇಲ್ಲ. ಏನ್ ಮಾಡಿದ್ರು ಬರೀ ಪೌಡರ್ ಹಾಕೊಂತೀರಾ, ಅದೇನೋ ಇಂಜೆಕ್ಷನ್ ಹಾಕೊಂತೀರಾ, ಬೆಳೆಸ್ಕೊಂತೀರಾ, ಇಳಿಸ್ಕೊಂತೀರಾ. ವಾಕಿಂಗ್ ಮಾಡ್ಬೇಕು ನಮ್ ಜೊತೆ. 10 ಕಿಲೋಮೀಟರ್ ವಾಕಿಂಗ್ ಮಾಡಿ ಆಮೇಲೆ ಶುರು ಮಾಡ್ಬೇಕು ಇವೆಲ್ಲ. ಏನ್ ಬಂದಿದ ತಕ್ಷಣ ಎದ್ದಿ ಏನ್ ಕುಸ್ಬಿಟ್ರೆ ನಿಮ್ಗೆ ಬಾಡಿ ಬಂದ್ಬಿಡ್ತದ? ನೋಡಿ, ನಾವು ದಿನ 10 ಕಿಲೋಮೀಟರ್ ವಾಕಿಂಗು. ಇನ್ನು ಹೆಂಗಿದೀವಿ ನೋಡ್ರಿ.